ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಅಣೆಕಟ್ಟಿನ ಬಲದಂಡೆಯಿಂದ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ 1236 ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಅಡಿ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಮೊದಲನೇದಾಗಿ ಕುಡಿಯೋ ನೀರು ಕೊಡಲಿಕ್ಕೆ ನಮ್ಮ ರೈತ ಸಂಘದ ವಿರೋಧ ಇಲ್ಲ. ದಿನ 30 ಕ್ಯೂಸೆಕ್ಸ್ನಂತೆ 1 ವರ್ಷಕ್ಕೆ 1 TMC ನೀರನ್ನು ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ. ಇದಾದ್ಮೇಲೆ ಬಲದಂಡೆಯ ಉದ್ದಕ್ಕೂ ಇರ್ತಕ್ಕಂಥ ಪಟ್ಟಣಗಳಿಗೆ, ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ದಾರೆ. ನಾವು ಅದಕ್ಕೂ ಏನು ತಕರಾರೇನು ಮಾಡಿಲ್ಲ. ಆದರೆ ಇಲ್ಲಿ ನದಿ ಮಟ್ಟ ಏನಿದೆ ಕೆಳಗಡೆ, ನದಿ ಮಟ್ಟದಿಂದ ಬಲದಂಡೆ 100 ಅಡಿ ಎತ್ತರದಲ್ಲಿದೆ. 100 ಅಡಿ ಎತ್ತರದಲ್ಲಿರ್ತಕ್ಕಂಥ ಬಲದಂಡೆಯಿಂದ ಆ ಬಲದಂಡೆಯನ್ನ ಒಡೆದು ಸೀಳಿ ಅಲ್ಲಿಂದ ನೀರು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇಲ್ಲಿ ತನಕ ಯಾವುದೇ ಕುಡಿಯೋ ನೀರಿನ ಯೋಜನೆಗಳು ನದಿ ಪಾತ್ರದಿಂದ ನೀರು ತಗೊಂಡು ಇವತ್ತು ನೀರು ಕೊಡ್ತಕ್ಕಂಥ ಕೆಲಸ ಎಲ್ಲ ಕಡೆನೂ ಆಗಿದೆ. ಆದ್ರಿಂದ ಇಲ್ಲೂ ಕೂಡ ನದಿ ಪಾತ್ರದಿಂದನೇ ಈಗ ಮಾಡ್ತಾ ಇದ್ದಾರೆ. ಆಲ್ಟರ್ನೇಟ್ ಅಲ್ಲಿ 9 ತಿಂಗಳು, 6 ತಿಂಗಳು, 8 ತಿಂಗಳು ಎಷ್ಟೋ ನಾವು ನಾಲದಲ್ಲಿ ಹರಿಸಿದಾಗ ಮಾತ್ರ ನೀರು ತಗೊಳ್ತಾರೆ. ಇನ್ನ ನಾಲದಲ್ಲಿ ನೀರು ಹರಿದೇ ಇದ್ದಾಗ ನದಿ ಪಾತ್ರದಿಂದಲೇ ನೀರು ತಗೊಂಡು ಕೊಡಬೇಕು ಅಂತ ಯೋಜನೆನೂ ಕೂಡ ಆ ಪ್ರಾಜೆಕ್ಟ್ ಅಲ್ಲಿ ಇದೆ, ಇದರಲ್ಲಿ. ಹಾಗಾಗಿ ಈಗೇನು ನದಿ ಪಾತ್ರದಿಂದ ನೀರು 3 ತಿಂಗಳು 4 ತಿಂಗಳು ಕೊಡ್ಲಿಕ್ಕೇನು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಅಲ್ಲೇ ಸಂಪೂರ್ಣ ವರ್ಷ ಇಡೀ ಕೊಡ್ತಕ್ಕಂಥ ಕೆಪಾಸಿಟಿ ಒಳಗಡೆ ಆ ಕಾಮಗಾರಿಯನ್ನ ಪೂರ್ಣ ಮಾಡಿ ಅವರಿಗೆ ನೀರು ಕೊಡ್ತಕ್ಕಂಥದ್ದು ಆದ್ಯತೆ ಮೇಲೆ ಕೊಡ್ಲಿ ಅಂತ ಹೇಳಿ ನಾವು ಕೂಡ ಚಿತ್ರದುರ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರ ಪರವಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ಅವ್ರಿಗೆ ನೀರು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನಾವು ಕೂಡ ಒತ್ತಾಯ ಮಾಡ್ತೀವಿ. ನಮ್ದು ಇಲ್ಲಿ ಅಲ್ಲಿಂದ ನೀರು ಕೊಡ್ಬೇಡ್ರಿ, ನಲ್ದಂಡೆಯಿಂದ ಅಂದ ತಕ್ಷಣ ನೀರು ಕೊಡ್ಬೇಡ್ರಿ ಅಂತ ವಿರೋಧ ಮಾಡ್ತಾರೆ. ದಾವಣಗೆರೆ ಜಿಲ್ಲೆಯವರು, ಶಿವಮೊಗ್ಗ ಜಿಲ್ಲೆಯವರು ಅಂತಕ್ಕಂಥ ಅಪವಾದ ನಮ್ಗೆ ಮಾಡ್ತಾರೆ ರಾಜಕಾರಣಿಗಳು. ಯಾವ ಕಾರಣಕ್ಕೂ ಕೂಡ ನಾವು ನೀರು ಕೊಡೋಕ್ಕೆ ವಿರೋಧ ಇಲ್ಲ. 30 TMC 30 ಕ್ಯೂಸೆಕ್ಸ್ ನೀರು ಕೊಡೋಕ್ಕೂ ವಿರೋಧ ಇಲ್ಲ. ಆದರೆ ನದಿಯಿಂದ ಕೊಡ್ಲಿ, ನಾಳೆಯಿಂದ ಬದಲು ನದಿಯಿಂದ ಕೊಡ್ಲಿ ಅಂತ. ಬಹಳ ಇನ್ನೊಂದು ಮುಖ್ಯವಾಗಿ ಅಂತ ಅಂದ್ರೆ ಅಣೆಕಟ್ಟು ತುಂಗಾಗಲೆಲ್ಲನೂ ಕೂಡ ನಾವು ಜುಲೈ 15ರಿಂದ ನೀರು ಕೊಡ್ತಾ ಇದ್ದೀವಿ. ಜುಲೈ 15ಕ್ಕೆ ನಾವು ನೀರು ಬಿಡ್ಬೇಕೀಗ. ಪ್ರತಿ ವರ್ಷ ಹಿಂದಿನ ನಾವು ನೀರು ಬಿಟ್ಟಿರ್ತಕ್ಕಂಥ ಅಂಕಿಅಂಶ ತಗೊಂಡ್ರೆ ಅಣೆಕಟ್ಟು ತುಂಗಾಗಲೆಲ್ಲ ಜುಲೈ 15 ಕೊಟ್ಟಿದ್ದೀವಿ. ಈಗಾಗಲೇ 42 ಬೆಳೆ ಕಚ್ಕಟ್ಟಿಗೆ ಇವತ್ತು 42 TMC ಇದೆ. ನಿನ್ನೆ 40 TMC ಇತ್ತು, ನಾನು ಇದ್ರಲ್ಲಿ 40 TMC ಅಂತ ಇವತ್ತಿನ ಲೆಕ್ಕಾಚಾರ ಪ್ರಕಾರ 42 TMC ಇದೆ ನೀರು. ಬರ್ತಕ್ಕಂಥ ವೇಗ ನೋಡಿದ್ರೆ, ಈ ಅಣೆಕಟ್ಟಿಗೆ ಬರ್ತಕ್ಕಂಥದನ್ನ ನೀರನ್ನು ನೋಡಿದ್ರೆ ಬಹುಶಃ ಇನ್ನೊಂದು 10-15 ದಿವಸದಲ್ಲೇ ಅಣೆಕಟ್ಟು ತುಂಬುತ್ತೆ ಅಂತ ನಮಗೆ ಒಂದು ಆಶಾಭಾವನೆ ಇದೆ. ಈಗ ಅಣೆಕಟ್ಟು ತುಂಬಿದ ಮೇಲೆ ನಾವು ನದಿ ಬಿಡ್ಲೇಬೇಕು. ನಾವು ನದಿಗೆ ಬಿಟ್ಟು ಇದರಲ್ಲಿ ಬಲದಂಡೆ ಬಿಡ್ಲಿಲ್ಲ ಅಂತಂದ್ರೆ ರೈತರು ರೊಚ್ಚಿಗೆ ಹೇಳ್ತಾರೆ, ಅಚ್ಚುಕಟ್ಟಿನ ರೈತರು ರೊಚ್ಚಿಗೆ ಹೇಳ್ತಾರೆ. ಆದ್ರಿಂದ ಸರ್ಕಾರಕ್ಕೆ ಮತ್ತೆ ಈಗಿನ ಕಾಡಾ ಸಮಿತಿ ಅಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರಿಗೆ ಪತ್ರ ಹಾಕ್ತಾ ಇದ್ದೀವಿ. ನೀರಾವರಿ ಮಂತ್ರಿ ಹಾಕ್ತಾ ಇದ್ದೀವಿ, ಮಧು ಬಂಗಾರಪ್ಪನವರಿಗೆ ಪತ್ರ ಹಾಕ್ತಾ ಇದ್ದೀವಿ. ಕಾಡಾ ಅಧ್ಯಕ್ಷರ ಹತ್ರ ನಿನ್ನೆ ಸಂಪರ್ಕ ಮಾಡಿದೆ, ನಮ್ಮ ಉಸ್ತುವಾರಿ ಸಚಿವರ ಹತ್ರ ಸಂಪರ್ಕ ಮಾಡಿದೆ, ಅವ್ರು ಸಿಕ್ಲಿಲ್ಲ. ತತ್ಕ್ಷಣದಿಂದ ನಮಗೆ ಈಗ ಅದು ಉನ್ನತ ತಾಂತ್ರಿಕ ಮಟ್ಟದ ಸಮಿತಿ ಬಂದು ಹೋಗಿದೆ.